ಬಿಗ್ ಬಾಸ್ ವೀಕ್ಷಕರಿಗೆ ನಮಸ್ಕಾರ. ವಾರಾಂತ್ಯ ಬಂದಿದೆ. ಕಿಚ್ಚನ ಪಂಚಾಯಿತಿ ಕೂಡ ಶುರುವಾಗ್ತಾ ಇದೆ. ಇದೀಗ ಈ ವಾರದಲ್ಲಿ ಚರ್ಚೆ ಆಗ್ಬೇಕಾಗಿರುವಂತಹ ವಿಚಾರಗಳು ಯಾವುದು? ಕಿಚ್ಚ ಸುದೀಪ್ ಅವರು ಯಾರಿಗೆ ಖಡಕ್ ಆಗಿರುವಂತಹ ಕ್ಲಾಸ್ ಅನ್ನ ತೆಗೆದುಕೊಳ್ಬೇಕು, ಯಾರಿಗೆ ಕಿಚ್ಚನ ಚಪ್ಪಾಳೆಯನ್ನ ಕೊಡಬೇಕು, ಇದೆಲ್ಲದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವೀಕ್ಷಕರೇ. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಆಗಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಾರದಲ್ಲಿ ಒಂದು ಒಳ್ಳೆ ಎಂಟರ್ಟೈನ್ ಇತ್ತು ಅಂತ ಅನ್ನಿಸ್ತು. ಟಾಸ್ಕ್ಗಳು, ಕ್ಯಾಪ್ಟನ್ ಟಾಸ್ಕ್ ಆಗಿರ್ಬೋದು, ಸೀಕ್ರೆಟ್ ರೂಮ್ ಆಗಿರ್ಬೋದು, ಎಲ್ಲದೂ ಕೂಡ ಸಖತ್ತಾಗಿತ್ತು. ಬಟ್ ಈ ವಾರದಲ್ಲಿ ಕಿಚ್ಚ ಸುದೀಪ್ ಅವರು ಕೆಲವು ಸ್ಪರ್ಧೆಗಳಿಗೆ ಖಡಕ್ ಆಗಿರುವಂತ ಕ್ಲಾಸ್ ಅನ್ನು ತೆಗೆದುಕೊಳ್ಬೇಕು. ಆ ಸ್ಪರ್ಧೆಗಳ ಪೈಕಿಯಲ್ಲಿ ಮೊದಲಿಗೆ ಚೈತ್ರ ಅವರು. ಚೈತ್ರ ಅವರು ಅಶ್ವಿನಿ ಅವ್ರಿಗೆ ಉಗ್ದಿದ್ದು, ಪರಿಚಿದ್ದು, ಬಾಯಿಗೆ ಬಂದಂತೆ ಮಾತನಾಡಿದ್ದು, ಆ ಒಂದು ಟಾಸ್ಕ್ ಅನ್ನು ತುಂಬಾ ಪರ್ಸನಲ್ ಆಗಿ ತೆಗೆದುಕೊಂಡು ಎಲ್ಲೋ ಒಂದ್ ಕಡೆ ಲಿಟ್ರಲಿ ವರ್ಸ್ಟ್ ಆಗಿ ಗೇಮ್ ಒಂದು ರೀತಿ ತಿರುಗಿಸಿದ್ರು. ಹಾಗೆ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದ್ರು ಅಂತ ಕೂಡ ಅಲಿಗೇಷನ್ ಅನ್ನು ಕೂಡ ಮಾಡಿದ್ರು. ಬಟ್ ಲಿಟ್ರಲಿ ಗಾಯ ಆಗೋ ರೀತಿ, ರಕ್ತ ಬರೋ ರೀತಿಯಲ್ಲಿ ಪರಿಚಿದ್ದಾಗಿರ್ಬೋದು, ಗುದ್ದಿದ್ದಾಗಿರ್ಬೋದು, ಇದೆಲ್ಲ ತುಂಬಾ ವರ್ಸ್ಟ್ ಲೆವೆಲ್ ಗೇಮಿಂಗ್ ಒಂದು ಸ್ಪೋರ್ಟಿವ್ ಅಂತ ಅನ್ನಿಸ್ತಾ ಇದೆ. ಚೈತ್ರ ಅವರು ಆ ರೀತಿಯಾಗಿ ಮಾಡಬಾರ್ದಾಗಿತ್ತು. ಬಟ್ ಆ ರೀತಿಯಾಗಿ ಎಲ್ಲ ತಪ್ಪುಗಳನ್ನ ಯಾವುದು ಮಾಡಬಾರ್ದಾಗಿತ್ತು ಅದೆಲ್ಲವೂ ಕೂಡ ಮಾಡಿದ್ರು. ಆ ಒಂದು ಕಾರಣಕ್ಕೆ ಕಿಚ್ಚ ಸುದೀಪ್ ಅವರು ಚೈತ್ರ ಅವ್ರಿಗೆ ಖಡಕ್ ಆಗಿರುವಂತ ಕ್ಲಾಸ್ ಅನ್ನ ತೆಗೆದುಕೊಳ್ಬೇಕು. ಚೈತ್ರ ಅವರಾದ್ಮೇಲೆ ಅಶ್ವಿನಿ ಅವ್ರಿಗೆ ಕಿಚ್ಚ ಸುದೀಪ್ ಅವರು ಖಡಕ್ ಆಗಿರುವಂತ ಕ್ಲಾಸ್ ಅನ್ನ ತೆಗೆದುಕೊಳ್ಬೇಕು. ಯಾಕೆ ಅಂತ ಹೇಳಿದ್ರೆ, ಅಶ್ವಿನಿ ಅವರು ಇವರು ಕಾವ್ಯ ಮತ್ತೆ ಅಶ್ವಿನಿ ಇಬ್ರು ಕೂಡ ಟಾಸ್ಕ್ ಆಡ್ಬೇಕಾದ್ರೆ ತುಂಬಾ ಫಿಸಿಕಲ್ ಆಗಿ ಹೋಯ್ತು ಅಂತ ಅನ್ನಿಸ್ತು. ಕಾವ್ಯ ಅವ್ರ ಮೇಲೆ ಆ ಒಂದು ಫುಲ್ ಬಾಡಿ ವೆಯ್ಟ್ ಅನ್ನ ಬಿಟ್ಟಿದ್ದಾಗಿರ್ಬೋದು. ಅವರ ಕೆಳಗಡೆ ಹಾಕೊಂಡು ಇವ್ರ ಮೇಲ್ಗಡೆ ಕೂತಿರ್ತಾರೆ. ಅಲ್ಲಿಗೆ ಟಾಸ್ಕ್ ಮುಗ್ದಿರುತ್ತೆ. ಅಲಾರಾಮ್ ಬೆಲ್ ಕೂಡ ಹೊಡೆದಿರ್ತಾರೆ. ಅದಾದ್ಮೇಲೂ ಕೂಡ ಇವರು ಅಶ್ವಿನಿ ಗೌಡ ಅವರು ಕಾವ್ಯ ಅವ್ರನ್ನ ಬಿಡೋದಿಲ್ಲ, ಹೋಲ್ಡ್ ಮಾಡೇ ಇಟ್ಕೊಂಡಿರ್ತಾರೆ. ಅದೆಲ್ಲ ಒಂದ್ ಕಡೆ ಜಿದ್ದಿಂದ ಮಾಡಿದ್ರು ಅಂತ ಅನ್ನಿಸ್ತು. ಅದಾದ್ಮೇಲೆ ಹೋಗಮ್ಮೋ ಅಂತ ಇವರು ಕಾವ್ಯ ಅವ್ರು ಹೇಳಿದ್ದು ಅವ್ರವ್ರ ನಡುವೆನೆ ಮಾತಾಡಿದಂಥದ್ದು. ನೀನು ನಿಮ್ಮ ಅಮ್ಮಂಗೆ ಹೇಳು ಅನ್ನೋ ರೀತಿಯಲ್ಲಿ ಮಾತನಾಡ್ತಾರೆ. ಈ ಮಾತುಗಳೆಲ್ಲ ಏನಾಗುತ್ತೆ ಅಂದ್ರೆ ತುಂಬಾ ಫ್ಯಾಮಿಲಿ ಮ್ಯಾಟರ್ ಬಂದಾಗ ಸ್ವಲ್ಪ ಇರಿಟೇಷನ್ ಹಾಗೆ ಆಗುತ್ತೆ. ಈ ಒಂದು ವಿಚಾರಗಳಿಗೆ ಕಿಚ್ಚ ಸುದೀಪ್ ಅವರು ಅಶ್ವಿನಿ ಗೌಡ ಅವ್ರಿಗೆ ಖಡಕ್ ಆಗಿರುವಂತಹ ಕ್ಲಾಸ್ ಅನ್ನ ತೆಗೆದುಕೊಳ್ಬೇಕು. ರಾಶಿಕ್ ಅವರ ಉಸ್ತುವಾರಿಯ ಬಗ್ಗೆ ಕಿಚ್ಚ ಸುದೀಪ್ ಅವರು ಇಲ್ಲಿ ಪ್ರಶ್ನೆಯನ್ನ ಮಾಡಬೇಕಾಗತ್ತೆ. ರಾಶಿಕ್ ಅವರು ಈ ವಾರದಲ್ಲಿ ಉಸ್ತುವಾರಿ ಅಂತ ಏನ್ ತೆಗೆದುಕೊಂಡಿದ್ರು, ಕೆಲವ್ರಿಗೆ ಮಾತ್ರ ಫೇವರಿಸಮ್ ಆಗಿತ್ತು ಅಂತ ಅನ್ನಿಸ್ತು. ಆ ಕ್ಯಾಪ್ಟನ್ ಟಾಸ್ಕ್ ಅಲ್ಲಿ ರಘು ಮತ್ತೆ ಗಿಲ್ಲಿ ಅವ್ರನ್ನ ಆ ಒಂದು ಟಾಸ್ಕ್ ಇಂದ ಹೊರಗಡೆ ಹಿಡೋದಕ್ಕೆ ಕಾರಣನೇ ರಾಶಿಕ್ ಅವರು ಅಂತ ಅನ್ನಿಸ್ತು. ಮತ್ತೊಂದು ಕಡೆ ಬಿಗ್ ಬಾಸ್. ಬಿಗ್ ಬಾಸ್ ಅವರು ಈ ಕಡೆ ಇಲ್ಲಿ ಸೂರಜ್ ಇದ್ರೆ, ಈ ಕಡೆ ಗಿಲ್ಲಿ ಮತ್ತೆ ಇವರು. ಅವರು ಮನೆಗೆ ಡೋರ್ಗೆ ಎಂಟ್ರಿಗೆ ಭಾರಿ ಹತ್ರ ಇದ್ರು ಸೂರಜ್ ಟೀಮ್, ಇವ್ರು ಸ್ವಲ್ಪ ದೂರ ಇದ್ರು. ಇದನ್ನೆಲ್ಲ ನೋಡಿ ಮಾಡ್ಬೇಕಾಗತ್ತೆ. ಬಟ್ ಬಿಗ್ ಬಾಸ್ಗೆ ಯಾರು ಕೂಡ ಪ್ರಶ್ನೆಯನ್ನ ಮಾಡಕ್ಕಾಗಲ್ಲ. ಸುದೀಪ್ ಅವರು ಕೂಡ ಮಾಡಲ್ಲ. ಬಟ್ ಅವರು ಗಿಲ್ಲಿ ಮತ್ತೆ ರಘು ಅವರು ಬೇಗ ಹೋಗಿ ಏನಾದ್ರು ಒಂದು ಐಟಮ್ ತಗೊಳ್ಬೇಕಾದ್ರೆ ನೀವು ತಪ್ಪು ಮಾಡ್ತಿದ್ರ, ಪಾಸ್ ಮಾಡಿ ಅಂತ ಹೇಳ್ತಾರೆ. ಅದೆಲ್ಲ ನೋಡಿದಾಗ ಎಲ್ಲೆಲ್ಲಿ ರಜತ್ ಅವರು ಇವ್ರಿಗೆ ಸೂರಜ್ ಅವ್ರಿಗೆ ಪಾಸ್ ಅಂತ ಹೇಳ್ತಾರೋ, ನೆಕ್ಸ್ಟ್ ಮಿನಿಟ್ ಅಲ್ಲಿ ಇವರು ಕೂಡ ಪಾಸ್ ಅಂತ ಹೇಳ್ತಿದ್ರು. ಬೇಕು ಅಂತಾನೆ ಲೈಕ್ ಇವ್ರು ಗೆಲ್ಲಬಾರ್ದು ಅನ್ನೋ ಒಂದು ಇಂಟೆನ್ಷನ್ ಅಲ್ಲೇ ಬೇಕು ಅಂತಾನೆ ತುಂಬಾ ಪಾಸ್ ಕೊಟ್ರು ಅಂತ ಅನ್ನಿಸ್ತು. ಈ ಒಂದು ಕಾರಣಕ್ಕೆ ಕಿಚ್ಚ ಸುದೀಪ್ ಅವರಿಗೆ ನೀವು ಫೇರ್ ಆಗಿ ಏನು ಉಸ್ತುವಾರಿಯನ್ನ ಮಾಡಿದ್ರ ಅಂತ ಕೇಳಬೇಕಾಗತ್ತೆ. ಯಾಕಂದ್ರೆ ಲೈಕ್ ಗಿಲ್ಲಿನೋ ರಘುನೋ ಇವ್ರು ಯಾರೋ ಕ್ಯಾಪ್ಟನ್ ಆಗಿರ್ತಿದ್ರು, ಹಂಗಂತ ಕಾವ್ಯ ಆಗ್ಬಾರ್ದು ಅಂತ ಹೇಳ್ತಾ ಇಲ್ಲ ನಾನು. ರಾಶಿಕ್ ಅವರು ಉಸ್ತುವಾರಿ ಸರಿಯಾಗಿರ್ಲಿಲ್ಲ ಅಂತ ಅನ್ನಿಸ್ತು. ಆ ಒಂದು ಪ್ರಶ್ನೆನ ಕಿಚ್ಚ ಸುದೀಪ್ ಅವರು ರಾಶಿಕ್ ಅವ್ರಿಗೆ ಕೇಳಬೇಕು. ಇದಾದ್ಮೇಲೆ ಇದ್ರ ಜೊತೆಗೆ ಸೀಕ್ರೆಟ್ ರೂಮ್ ನಲ್ಲಿ ಇದ್ದಂತಹ ಧ್ರುವಂತ್ ಮತ್ತೆ ರಕ್ಷಿತಾ ಶೆಟ್ಟಿ, ಇವರಿಬ್ಬರ ನಡುವೆ ದೊಡ್ಡದಾಗಿ ಜಗಳ ಆಗತ್ತೆ. ಅದು ಎಷ್ಟ್ರ ಮಟ್ಟಿಗೆ ಸರಿ? ಇವ್ರದ್ದು ಧ್ರುವಂತ್ ಅವರ ಬೆಡ್ಶೀಟ್ ಅನ್ನ ಎಲ್ಲ ಎಳೆದು ಹೊರಗಡೆ ಬಿಸಾಕೋದು ತೀರಾ ಅತಿರೇಕ ಅಂತ ಅನ್ನಿಸ್ತು. ಸ್ವಲ್ಪ ಇರಿಟೇಷನ್ ಕೂಡ ಆಯ್ತು. ಇದನ್ನ ವಿಟಿನ ಪ್ಲೇ ಮಾಡಿ ಎಲ್ಲರ ಮುಂದೆನು ಹಾಕ್ಬೇಕು. ಕೆಲವು ಏನೆಲ್ಲ ರಕ್ಷಿತ್ ಅವರು ಇವ್ರು ಗೆಲ್ಬಾರ್ದು ಅವ್ರು ಗೆಲ್ಬಾರ್ದು ಸ್ಟ್ರಾಟಜಿಯನ್ನ ಮಾಡ್ತಾ ಇದ್ರು, ಮುಖವಾಡನ ಹಾಕೊಂಡು ಆಡ್ತಾ ಇದ್ರು ಇಷ್ಟು ದಿನ. ಅವ್ರು ಫೇಸ್ ಟು ಫೇಸ್ ಅಲ್ಲಿ ಚೆನ್ನಾಗೇ ಇರ್ತಾ ಇದ್ರು. ಇವಾಗ ನೋಡಿದ್ರೆ ಅವ್ರು ಗೆಲ್ಬಾರ್ದು ಇವ್ರು ಗೆಲ್ಬಾರ್ದು ಅಂತ ಧ್ರುವಂತ್ ಅವ್ರ ಮುಂದೆ ಹೇಳ್ತಾ ಇದ್ರು. ಅದನ್ನೆಲ್ಲದೂ ಕೂಡ ವಿಟಿಯನ್ನ ತೋರಿಸಿ ಜನರ ಅಭಿಪ್ರಾಯ ಆಗಿರ್ಬೋದು ಅಥವಾ ಅಲ್ಲಿರುವಂತ ಕಂಟೆಸ್ಟೆಂಟ್ಗಳ ಅಭಿಪ್ರಾಯ ಸ್ವಲ್ಪ ಚೇಂಜ್ ಆಗುತ್ತೆ ಅಂತ ಅನ್ಸುತ್ತೆ. ರಕ್ಷಿತಾ ಶೆಟ್ಟಿ ಅವರು ಧ್ರುವಂತ್ ಅವರ ಜೊತೆ ನಡ್ಕೊಂಡಿದ್ ರೀತಿ, ಜಗಳ ಆಡಿದಾಗ ಅದನ್ನೆಲ್ಲ ಬಿಸಾಕಿದ್ದು, ಇದನ್ನೆಲ್ಲದ್ರ ಬಗ್ಗೆ ಕಿಚ್ಚ ಸುದೀಪ್ ಅವರು ಪ್ರಶ್ನೆಯನ್ನ ಮಾಡಬೇಕಾಗುತ್ತೆ. ಸೀಕ್ರೆಟ್ ರೂಮ್ ಇಂದ ಇವರಿಬ್ರು ಕೂಡ ಈ ಸ್ಯಾಟರ್ಡೆ ಎಪಿಸೋಡ್ ನಲ್ಲಿ ಬರ್ತಾರೆ. ಬಟ್ ಇವ್ರು ಬಂದ್ಮೇಲೆ ಇವ್ರು ಏನೆಲ್ಲ ಸ್ಟ್ರಾಟಜಿಯನ್ನ ಮಾಡಿದ್ರು, ಏನೆಲ್ಲ ಟಾಸ್ಕ್ ಅನ್ನ ಕೊಟ್ರು, ಅದನ್ನ ಒಂದು ವಿಟಿ ಹಾಕಿ ತೋರಿಸಿದ್ರೆ ಚೆನ್ನಾಗಿರುತ್ತೆ. ಮೇ ಬಿ ವಿಟಿ ಹಾಕಿ ಹಾಕ್ತಾರೆ. ಇದಿಷ್ಟು ಈ ವಾರದಲ್ಲಿ ಕಿಚ್ಚನ ಪಂಚಾಯಿತಿಯಲ್ಲಿ ಚರ್ಚೆ ಆಗ್ಬೇಕಾಗಿರುವಂತಹ ವಿಚಾರಗಳು.
ನಿಮ್ಮ ಪ್ರಕಾರ ಈ ವಾರದಲ್ಲಿ ಯಾವೆಲ್ಲ ವಿಚಾರಗಳು ಚರ್ಚೆ ಆಗಬೇಕು ಅನ್ನೋದನ್ನು ನಮ್ಮ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.